ಸಮೀರ್ ಮುಲ್ಲಾನ ಲವ್ ಜಿಹಾದ್ ಕೇಸ್ಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಇದು ಶಾಹೀನ್ ಜಾಲದ ಮತ್ತೊಂದು ಕೇಸ್ ಅಂತಾರ ಹುಬ್ಬಳ್ಳಿಯ ಮಹಿಳಾ ಸಂಘಟನೆಯವರು. 3 ವರ್ಷ ಟಾರ್ಚರ್ ಮಾಡಿದಾನ, ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತಾರ. ಲವ್ ಜಿಹಾದೇ ಆಗಿದ್ರು ಮಹಿಳೆಗೆ ದೌರ್ಜನ್ಯ ಆಗೈತಿ. ಮಹಿಳಾ ಆಯೋಗ ಯಾಕ ಕೈ ಕಟ್ಕೊಂಡು ಕುಂತೈತಿ? ಎಲ್ಲದರಲ್ಲೂ ಮುಂಚೆ ಇರ್ತಿದ್ದ ಮಹಿಳಾ ಆಯೋಗ ಹುಬ್ಬಳ್ಳಿ ಕೇಸ್ ಒಳಗ ಬರಾಕೆ ಹತ್ತಿಲ್ಲ. ರಾಜಕೀಯ ಹಿತಾಸಕ್ತಿನೇ ಮುಖ್ಯ ಆಯ್ತೇನು ಮಹಿಳಾ ಆಯೋಗಕ್ಕ? ಹುಬ್ಬಳ್ಳಿ ಲವ್ ಜಿಹಾದ್ ಪ್ರಕರಣಕ್ಕೆ ದಿನಕ್ಕೊಂದು ಬ್ಯಾರೆ ಬ್ಯಾರೆ ರೂಪ ಸಿಗಾಕತ್ತೈತಿ. ಒಂದು ಕಡೆಯಿಂದ ಇದು ರಿಲೇಶನ್ಶಿಪ್ ಒಳಗ ಧೋಕಾ ಆಗೈತಿ, ಅದಕ್ಕಾಗಿ ಆ ಹುಡುಗಿ ಹಿಂಗೆ ಮಾಡಾಕತ್ತಾಳ ಅಂತಾರ. ಇಲ್ಲ, ಇದು ಲವ್ ಜಿಹಾದ್ ಐತಿ, ಬ್ಲ್ಯಾಕ್ ಮೇಲ್ ನಡೆದೈತಿ ಅಂತ ಇನ್ನೊಬ್ರು ಹೇಳಾಕತ್ತಾರ. ವ್ಯವಸ್ಥಿತವಾಗಿ ಈ ರೀತಿ ನಡ್ಕೋತಾ ಬಂದೈತಿ ಅಂತ ಕೆಲವೊಬ್ರು ಹೇಳಿದ್ರ, ಸಮೀರ್ ಮುಲ್ಲಾ ಪ್ರಕರಣ ದಾಖಲಾದ ಮೇಲನ 2-3 ಪ್ರಕರಣಗಳು ಬ್ಯಾರೆ ಬ್ಯಾರೆ ಹೆಸರೊಳಗ ಲವ್ ಜಿಹಾದ್ ದಾಖಲಾಗ್ಯಾವಂತ. ಅಂದ್ರ ಬ್ಯಾರೆ ಬ್ಯಾರೆ ಹುಡುಗರು ಬ್ಯಾರೆ ಬ್ಯಾರೆ ಹುಡುಗಿರಿಗೆ ಲವ್ ಜಿಹಾದ್ ಮಾಡಿರುವಂತ ಕೇಸ್ಗಳು ದಾಖಲಾಗ್ಯಾವಂತ. ಆ ವರದಿಗಳು ಕೂಡ ಬರಾಕತ್ತಾವ. ಆದ್ರ ಇಲ್ಲಿ ಟ್ವಿಸ್ಟ್ ಏನು ಗೊತ್ತೇನ್ರಿ? ಹುಬ್ಬಳ್ಳಿ ಒಳಗಿರೋ ಸ್ಥಳೀಯ ಮಹಿಳಾ ಸಂಸ್ಥೆಗಳು, ಮಹಿಳಾ ಪರ ಹೋರಾಟಗಾರರು ಈ ಸಂತ್ರಸ್ತೆಯನ್ನ ಭೇಟಿಗಾಕತ್ತಾರ. ಸಮೀರ್ ಮುಲ್ಲಾ ಏನೆಲ್ಲ ಚಿತ್ರಹಿಂಸೆ ಕೊಟ್ಟಿದ್ದ ಅನ್ನೋದನ್ನ ಬರ್ಕೊಂಡು ತಾವು ಕೂಡ ಕಮಿಷನರ್ಗೆ ಇದ್ರ ಬಗ್ಗೆ ಮುತುವರ್ಜಿ ವಹಿಸಿ ಕಂಪ್ಲೇಂಟ್ ಅನ್ನ ಕೊಡಾಕತ್ತಾರ. ಅದಷ್ಟಲ್ಲ, ಬರೀ ಪೊಲೀಸಿಂದ ಆಗುದಿಲ್ಲ, ಇದಕ್ಕೆ NIA ಬೇಕು. ಯಾಕಂದ್ರ ಇದು ರಾಷ್ಟ್ರ ಮಟ್ಟದಾಗ ಹರಡಿರುವಂಥ ಲವ್ ಜಿಹಾದ್ ಪ್ರಕರಣಗಳ ಜೊತೆ ಹೊಂದುವಂಥದ್ದು. ಈ ರೀತಿ ದೇಶಾದ್ಯಂತ ಭಾಳದವ, ಹುಬ್ಬಳ್ಳಿ ಒಳಗೂ ಹಿಂಗೆ ಭಾಳ ಆಗಕತ್ತಿರೋದ್ರಿಂದ NIA ಇದಕ್ಕೆ ಬರಬೇಕು ಅನ್ನೋ ಬೇಡಿಕೆಗಳನ್ನು ಇಡಾಕತ್ತಾರ. ಹುಬ್ಬಳ್ಳಿಯ ರಣರಾಗಿಣಿ ಮಹಿಳಾ ವಿಭಾಗದ ಸಂಯೋಜಕಿ ಭವ್ಯ ಗೌಡ ಇದ್ರ ಬಗ್ಗೆ ಮಾತಾಡ್ಯಾರ. ಈ ರೀತಿ ಘಟನೆಗಳನ್ನ ತಡೆಯೋಕ NIA ಬೇಕು ಅಂತ ಹೇಳಿದ್ದು ಕೂಡ ಇವ್ರ. ಏನ್ ಹೇಳ್ತಾರಂದ್ರ, ಸಮೀರ್ ಮುಲ್ಲಾನ ಅಕ್ಕ ಇದರ ಮಾಸ್ಟರ್ ಕಿಂಗ್, ಅವ್ರನ್ನ ಅರೆಸ್ಟ್ ಮಾಡಬೇಕು. ಆಕೆನ ಇದಕ್ಕೆ ಎಲ್ಲ ಸವಲತ್ತುಗಳನ್ನ ಕೊಟ್ಟಾಳ. ಆಕೆನ ಅರೆಸ್ಟ್ ಮಾಡಿ ಆಕೆಯನ್ನ ಮೊದಲು ಇನ್ವೆಸ್ಟಿಗೇಷನ್ ಮಾಡಬೇಕು. ಆಕೆನ ಸಮೀರನ್ನ ಪರಿಚಯ ಮಾಡಿಸಿ ನಮ್ಮ ಹಿಂದೂ ಹುಡುಗಿಯನ್ನ ಲವ್ ಜಿಹಾದ್ಗೆ ತಳ್ಳಿದ್ಲು ಅನ್ನೋ ಮಾತುಗಳನ್ನ ಹೇಳ್ಯಾರ. ಅವನ ಅಕ್ಕ ತೈಸೀಮಾ ಮುಲ್ಲಾ ಇದಾರಲ್ಲ, ಇವರ ಎನ್ಕ್ವೈರಿ ಆಗಬೇಕು. ಫಸ್ಟ್ ಅವನ ಅಕ್ಕನ ಎನ್ಕ್ವೈರಿ ಆಗಬೇಕು. ಯಾಕಂತ ಹೇಳಿದ್ರೆ, ಒಂದು ಹುಡುಗಿಯ ಜೊತೆಗೆ ಫ್ರೆಂಡ್ಶಿಪ್ ಮಾಡಿ, ಮೊದಲು ಅವಳೇ ಪರಿಚಯ ಅಂತೆ, ಫ್ರೆಂಡ್ಶಿಪ್ ಮಾಡಿಕೊಂಡು ಅವಳನ್ನು ವ್ಯವಸ್ಥಿತವಾಗಿ ಜಿಹಾದಿಗೆ ಬಲಿ ಮಾಡಿ ಅವಳ ನಗ್ನ ವಿಡಿಯೋವನ್ನು ತಗೊಂಡು ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡುವಂತಹ ಘಟನೆ ಬೆಳಕಿಗೆ ಬಂದಿದೆ. ಹಾಗೆಯೇ ನಾನು ಅವಳ ಜೊತೆ ಮಾತಾಡಿದಾಗ ಅವಳು ಏನು ಹೇಳಿದ್ದು ಅಂದರೆ, ಭಯಾನಕ ಘಟನೆಯನ್ನು ಹೇಳಿದ್ದು. ಸತತ 3 ವರ್ಷದಿಂದ ಅವನು ಚಿತ್ರಹಿಂಸೆ ಕೊಟ್ಟಿದ್ದಾನೆ. ಆತನ ಜೀವ ಬೆದರಿಕೆಯಿಂದ ಹೆದರಿ ಹಾಕಿ ಹಿಂಗೆ ಮಾಡಿದ್ಲು ಅಂತ ಅವರ ಹೇಳಿಕೆ. ಹಿಂಗನ ಈ ಲವ್ ಜಿಹಾದ್ ಪ್ರಕರಣ ಹೆಂಗೈತಿ ಅಂದ್ರೆ 2022ರಾಗನ NIA ಹೇಳಿತ್ತು, ಶಾಹೀನ್ ಗ್ಯಾಂಗ್ ದೇಶದಾದ್ಯಂತ ಅಲರ್ಟ್ ಆಗೈತಿ. ಇದರ ಕೆಲಸ ಏನು ಅಂದ್ರೆ, ಮುಸ್ಲಿಂ ಹೆಣ್ಣು ಮಕ್ಕಳು ಹಿಂದೂ ಹುಡುಗಿರನ್ನ ಫ್ರೆಂಡ್ಶಿಪ್ ಮಾಡಿಕೊಂಡು ಮುಸ್ಲಿಂ ಹುಡುಗರಿಗೆ ಪರಿಚಯ ಮಾಡಿಸೋದು, ಅವ್ರನ್ನ ದುರುಪಯೋಗ ಪಡಿಸ್ಕೊಂಡು ವಿಡಿಯೋಗಳನ್ನು ರೆಕಾರ್ಡ್ ಮಾಡಿಕೊಂಡು ಅವರಿಗೆ ಬೆದರಿಕೆ ಹಾಕಿ ಬ್ಲ್ಯಾಕ್ ಮೇಲ್ ಮಾಡಿ ಇನ್ನಷ್ಟು ದೌರ್ಜನ್ಯ ಮಾಡೋದೇ ಅವರ ಕೆಲಸ ಅನ್ನೋದು ಹೇಳಿತ್ತು. ಇದು ಕೂಡ ಅದೇ ರೀತಿ ಐತಿ. ಹಿಂಗಾಗಿ ಇಲ್ಲಿ ಸ್ಥಳೀಯ ಪೊಲೀಸರು ಮಾಡೋದ್ರಿಂದ ಏನಾದರೂ ಹೆಚ್ಚು ಕಡಿಮೆ ಆಗಬಹುದು. ಹೀಗಾಗಿ NIA ಇದನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಬೇಡಿಕೆ ಇಟ್ಟಾರ. ಇಷ್ಟು ಅವಳಿಗೆ ಚಿತ್ರಹಿಂಸೆ ಕೊಟ್ಟಿದ್ದಾನೆ. ಇದೊಂದು ಭಯಾನಕ ಘಟನೆ ಇದೆ. ಇದ್ರ ಹಿಂದೆ ನಾವೆಲ್ಲ ಸ್ಟಡಿ ಮಾಡಿದಾಗ 2022ರಲ್ಲಿ ರಾಷ್ಟ್ರೀಯ ತನಿಖಾ ದಳ ಹೇಳಿದೆ, ಇವ್ರದ್ದೊಂದು ಶಾಹೀನ್ ಗ್ಯಾಂಗ್ ಅಂತ ಒಂದು ಕಾರ್ಯ ಮಾಡ್ತಾ ಇದೆ. ಮುಸ್ಲಿಂ ಹೆಣ್ಣು ಮಕ್ಕಳ ಕೆಲಸ ಏನು ಅಂತ ಹೇಳಿದ್ರೆ, ಎಷ್ಟೋ ಆ ಶಾಹೀನ್ ಗ್ಯಾಂಗಲ್ಲಿ PFI ಬ್ಯಾನ್ ಆದ ಸಂದರ್ಭದಲ್ಲಿ ಈ ಹೇಳಿಕೆಯನ್ನು ರಾಷ್ಟ್ರೀಯ ತನಿಖಾ ದಳ ಹೇಳಿದ್ದು, ಅವರು ಮುಸ್ಲಿಂ ಹೆಣ್ಣುಮಕ್ಕಳು ಹಿಂದೂ ಹೆಣ್ಣು ಮಕ್ಕಳ ಜೊತೆ ಫ್ರೆಂಡ್ಶಿಪ್ ಮಾಡ್ತಾರೆ. ಫ್ರೆಂಡ್ಶಿಪ್ ಆದ ನಂತರ ಅವರು ಮುಸ್ಲಿಂ ಹುಡುಗರಿಗೆ ಪರಿಚಯ ಮಾಡಿಕೊಟ್ರೆ ಇಷ್ಟು ದುಡ್ಡು ಅಂತ ಹೇಳಿ ಒಂದು ದೊಡ್ಡ ದಂಧೆ ನಡೀತಾ ಇದೆ. UPಯಲ್ಲಿ ನಡೆದಿದೆ, ಮಹಾರಾಷ್ಟ್ರದಲ್ಲಿ ನಡೆದಿದೆ, ಇದು ಕರ್ನಾಟಕದಲ್ಲಿ ಹಲವಾರು ಕಡೆಗಳಲ್ಲಿ ಹಲವಾರು ಘಟನೆಗಳು ಇವತ್ತು ಆಗ್ತಾ ಇದೆ. ಹಾಗಾಗಿ ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು. ಅವನ ಅಕ್ಕನನ್ನು ಎನ್ಕ್ವೈರಿ ಮಾಡಿದರೆ ಸರಿಯಾಗಿ ಎಲ್ಲವೂ ಹೊರಗೆ ಬರ್ತದೆ. ಅಷ್ಟೇ ಅಲ್ಲದೆ ಈ ಏನು ಘಟನೆ ಇದೆ ಅಲ್ಲ, ಇದನ್ನು ರಾಷ್ಟ್ರೀಯ ತನಿಖಾ ದಳನ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ ನಾವಿವತ್ತು ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಸ್ಥಳೀಯ ಮಟ್ಟದಾಗ ಮಹಿಳಾ ಸಂಘಟನೆಗಳು ಇಷ್ಟೊಂದು ಅಲರ್ಟ್ ಆಗಿರ್ಬೇಕಾದ್ರ ನಮ್ಮ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಇಲ್ಲಿ ತನಕ ಏನು ಮಾತಾಡಿಲ್ಲ. ಇದರ ಬಗ್ಗೆ ರಿಯಾಕ್ಟ್ ಕೂಡ ಮಾಡಿಲ್ರಿ. ಏನಾಗೈತಿ ಅಂತ ಕೇಳ್ಯಾರೋ ಬಿಟ್ಟಾರೋ ಅದು ಕೂಡ ವರದಿ ಇಲ್ಲ. ಯಾಕೆ ಇಷ್ಟು ಲೇಟ್ ಆಯಿತು ಮಹಿಳಾ ಆಯೋಗ ರಿಯಾಕ್ಟ್ ಮಾಡೋದು? ಇನ್ನೂ ರಿಯಾಕ್ಟ್ ಮಾಡಿಲ್ಲ, ಇನ್ನು ಎಷ್ಟು ಲೇಟ್ ಆಗಬಹುದು? ಲವ್ ಜಿಹಾದ್ ಪ್ರಕರಣ ನಮಗೆ ಸಂಬಂಧ ಇಲ್ಲ ಅಂತ ಮಹಿಳಾ ಆಯೋಗ ಅನ್ಕೊಂಡೈತೇನು?
ಅಥವಾ ಲವ್ ಜಿಹಾದೇ ಆಗಿದ್ರು ಇಲ್ಲಿ ಮಹಿಳೆಗೆ ದೌರ್ಜನ್ಯ ಆಗಿರೋದ ಖರೆ ಐತಿ, ಆದ್ರೂ ಯಾಕೆ ಮಾತಾಡತ್ತಿಲ್ಲ? ಎಲ್ಲೇ ಮಹಿಳೆಯರಿಗೆ ನೋವಾದ್ರೂ ಮಹಿಳೆಯರು ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಾಗ ಹಂಚಿಕೊಂಡು ಮಹಿಳಾ ಆಯೋಗವನ್ನ ಟ್ಯಾಗ್ ಮಾಡಿದ ರಿಯಾಕ್ಟ್ ಮಾಡ್ತಿದ್ದ ಮಹಿಳಾ ಆಯೋಗ ಹುಬ್ಬಳ್ಳಿ ಒಳಗ ನಡಗ್ಸಾಕತ್ತಿರೋ ಕೇಸ್ ಬಗ್ಗೆ ರಿಯಾಕ್ಟ್ ಯಾಕೆ ಮಾಡಲಿಲ್ಲ? ರಾಜಕೀಯ ಹಿತಾಸಕ್ತಿಯನ್ನ ಕಾಯ್ಕೋಬೇಕು ಅಂತ ರಿಯಾಕ್ಟ್ ಮಾಡಲಿಲ್ಲೇನು? ಅಥವಾ ಸೆಲೆಕ್ಟಿವ್ ಕೇಸ್ಗೆ ಮಾತ್ರ ಮಹಿಳಾ ಆಯೋಗ ಕಾಲಿಡುತ್ತಾ? ಪ್ರಜ್ವಲ್ ರೇವಣ್ಣ ಕೇಸ್ಗಾಗಿ ಮಹಿಳಾ ಆಯೋಗ ಮುತುವರ್ಜಿ ವಹಿಸಿ ಅದನ್ನ ಆಕ್ಷನ್ ತಗೊಳ್ಳೇಬೇಕು ಅಂತ ಕುಂತಿತ್ತಲ್ಲ, ಅದನ್ನ ಇಡೀ ರಾಜ್ಯ ಮೆಚ್ಕೊಂತು, ನಾವು ಕೂಡ ಮೆಚ್ಕೊಂಡ್ವಿ. ರಾಜ್ಯ ಅಷ್ಟೇ ಯಾಕ್ರಿ, ದೇಶನ ಮೆಚ್ಕೊಂತು. ಮಹಿಳಾ ಆಯೋಗ ಎಂಥ ಕೆಲಸ ಮಾಡ್ತು? ಆ ರೀತಿಯ ವಿಡಿಯೋಗಳು ಹರಿದಾಡ್ತಿರೋದನ್ನ ನಿಲ್ಲಿಸಬೇಕು, ಬೇರೆ ಹೆಣ್ಣುಮಕ್ಕಳಿಗೋಸ್ಕರ ಧ್ವನಿ ಎತ್ತಬೇಕು ಅಂತ ಎತ್ತಿದ್ರಲ್ಲ ಧ್ವನಿನ, ಈಗ ಅದೇ ಮಹಿಳಾ ಆಯೋಗ ಎಲ್ಲೈತಿ? ಇದು ಲವ್ ಜಿಹಾದ್ ಪ್ರಕರಣ ಅಂತ ಅನ್ಕೊಂಡು ದೂರ ಇದ್ದೀವಿ ಅಂತ ಹೇಳೋದಾದ್ರೂ ಇದರ ಬೆನ್ನ ಹಿಂದೆನೆ ಸಾಕಷ್ಟು ಬೇರೆ ಬೇರೆ ಲವ್ ಜಿಹಾದ್ ಕೇಸ್ಗಳು ವರದಿ ಆಗಕತ್ತಾವಂತ. ಅದ್ರ ಬಗ್ಗೆ ಆದ್ರೂ ಗಮನ ಹರಿಸ್ಬೇಕಿತ್ತಲ್ಲ. ಮೊನ್ನೆ ಹುಬ್ಬಳ್ಳಿ ಒಳಗ ಒಬ್ಬ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹೊಡೆದಿದ್ದ ಕೇಸಿಗೆ ಸ್ವತಃ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ಹೋಗಿ ಭೇಟಿ ನೀಡಿ ಸಂತ್ರಸ್ತೆಗೆ ಸಮಾಧಾನ ಮಾಡಿದ್ರು. ಇಲ್ಲಿ ತನಕ ಸಮೀರ್ನಿಂದ ದೌರ್ಜನ್ಯಕ್ಕೊಳಗಾಗಿದ್ದಂತಹ ಖುಷಿ ಮನೆಗೆ ಯಾಕೆ ಭೇಟಿ ನೀಡಲಿಲ್ಲ? ಅಥವಾ ಈ ಕೇಸನ್ನ ಮುಟ್ಟೋದ್ರಿಂದಾಗಿ ಅವರ ಫೇಮ್ಗೆ ಏನಾದರೂ ತೊಂದರೆ ಆಗುತ್ತೆ ಅನ್ನೋ ಭಯನ? ಮಹಿಳಾ ಆಯೋಗ ಇರೋದು ಮಹಿಳೆಯರಿಗೆ ಅಂತಾದ್ರ ಖುಷಿ ಮಹಿಳೆ ಅಲ್ಲೇನ್ರಿ? ಒಂದೇ ಒಂದು ಟ್ವೀಟ್ ಆದ್ರೂ ಮಾಡಬೇಕಿತ್ತು. ಯಾವಾಗಲೂ ಸೋಷಿಯಲ್ ಮೀಡಿಯಾದಾಗ ಮಹಿಳಾ ಆಯೋಗ ಟ್ರೆಂಡ್ ಒಳಗಿರ್ತೈತಿ. ಈಗ ಯಾಕ ಟ್ವೀಟ್ ಮಾಡಲಿಲ್ಲ, ಒಂದು ಪೋಸ್ಟ್ ಆಗಲಿಲ್ಲ? ಗರ್ಭಪಾತ ಮಾತ್ರೆ ನುಂಗ್ಸಿದ್ದ ಅನ್ನೋ ಸುದ್ದಿಗಾದ್ರೂ ಇವ್ರಿಗೆ ಗಮನ ಸೆಳಿಬೇಕಿತ್ತಲ್ಲ. ಧರ್ಮಸ್ಥಳದ ಕೇಸ್ಗಾಗಿ ಅಷ್ಟೊಂದು ಮುತುವರ್ಜಿ ವಹಿಸಿದ್ರು, ಅಷ್ಟೊಂದು ಕ್ವಿಕ್ ಆಗಿ ಲೆಟರ್ ಬರೆದ್ರು CM ಸಿದ್ದರಾಮಯ್ಯ ಅವರಿಗೆ. ಅಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿ ಸಾಕಷ್ಟು ಜನರನ್ನ ಹೂತು ಹಾಕ್ಯಾರಂತ, ಇದ್ರ ಬಗ್ಗೆ ನೀವು ತನಿಖೆ ಮಾಡಬೇಕು ಅಂತ ಹೇಳಿದ್ರು. ಅದು ಒಂದು ವಿಡಿಯೋವನ್ನ ಇಟ್ಕೊಂಡು ಯಾವುದೇ ದಾಖಲೆ ಸಾಕ್ಷಿ ಇರಲಿಲ್ಲ. ಬಟ್ ಮಹಿಳೆಯರಿಗಾಗೈತಿ ಅಂದ ತಕ್ಷಣ ಅವರು ಕೇಳಿದ್ರು, ತಪ್ಪಿಲ್ಲ, ಮಹಿಳೆಯರಿಗಾಗಿ ಅಷ್ಟೊಂದು ಅವ್ರಿಗೆ ಕಾಳಜಿ ಐತಿ. ಸೊ ಹುಬ್ಬಳ್ಳಿ ಸಮೀರ್ ಮುಲ್ಲಾ ಕೇಸ್ ಒಳಗೆ ಯಾಕೆ ಆ ಕಾಳಜಿ ಇಲ್ಲ? ಮೊನ್ನೆ 3 ದಿನಗಳಿಂದ TV ಚಾನಲ್ಗಳೊಳಗ ಅದೇ ಬ್ರೇಕಿಂಗ್ ನ್ಯೂಸ್ ಪೇಪರ್ ಒಳಗೂ ಅದೇ ಹೆಡ್ಲೈನ್ಸ್, ಸೋಷಿಯಲ್ ಮೀಡಿಯಾದಾಗಂತೂ ಕೇಳ್ಬಿಟ್ರೆ ಅಷ್ಟೊಂದು ವೈರಲ್ ಆಗಕತ್ತೈತಿ. ಇದು ಯಾವುದು ಮಹಿಳಾ ಆಯೋಗದ ಕಣ್ಣಿಗೆ ಕಾಣಿಸ್ಲಿಲ್ಲೇನು? ವೈ ದಿಸ್ ಸೈಲೆನ್ಸ್? ಅಟ್ಲೀಸ್ಟ್ ಒಂದು ಪೋಸ್ಟ್ ಆದರೂ ಮಾಡಿ ಪೊಲೀಸರು ರಿಯಾಕ್ಟ್ ಮಾಡಿದ ಮೇಲೆ ಬಂದು ಅವಳನ್ನ ಮೀಟ್ ಆಗ್ಬೋದಿತ್ತು. ಬಟ್ ಯಾಕಿನ್ನೂ ಮಹಿಳಾ ಆಯೋಗ ಮೌನ ಮುರಿತಿಲ್ಲ? ರಾಜಕೀಯ ಹಿತಾಸಕ್ತಿಯನ್ನ ಕೈಕೊಳ್ಳಕತ್ತೈತಿ ಅನ್ನೋ ಅನುಮಾನ ಬರಾಕ ಅವರ ನಡೆನ ಕಾರಣ ಆಗತೈತಿ.